ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಕಲ್ಪತರುನಾಡು ತಿಪ್ಟೂರು ಹುಡುಗ ದೀಪಕ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಯಾರಿಗಾದ್ರೂ ಒಂದು ಯೂಟ್ಯೂಬ್ ಚಾನಲಿನ ನಿಮ್ಮ ಒಂದು ಇಮೇಲ್ ಐಡಿ ಪಾಸ್ವರ್ಡ್ ಏನಾದರೂ ಕೊಟ್ಟಿದ್ರೆ ಏನಾಗುತ್ತದೆ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿದ್ದೀರಾ? ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋ ಡಿಲೀಟ್ ಮಾಡ್ಬೋದು, ಮತ್ತೆ ಥಂಬ್ನೇಲ್ ಚೇಂಜ್ ಮಾಡ್ಬೋದು, ಮತ್ತೆ ನಿಮ್ಮ ಒಂದು ಹಾಕಿರೋ ಟೈಟಲ್ನ ಚೇಂಜ್ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ನಿಮಗೆ ಏನೇನು ರೈಟ್ಸ್ ಇರುತ್ತೋ ನೀವೇನೇನು ಮಾಡ್ಬೋದು ಎಲ್ಲ ಕೂಡ ಅವರು ಕೂಡ ಮಾಡ್ತಾರೆ. ಪೂರ್ತಿ ಓನರ್ಶಿಪ್ಪೇ ಅವ್ರ ಕೈಲಿರುತ್ತೆ. ಹಾಗಾದ್ರೆ ಇದು ಚೆಕ್ ಮಾಡ್ಕೊಳ್ಳಿ, ಅವ್ರ ಹತ್ರ ಓನರ್ಶಿಪ್ ಮಾತ್ರ ಇದೆಯಾ, ಪೂರ್ತಿ ಎಡಿಟರಿಗೆ ಮಾತ್ರ ಆಪ್ಷನ್ ಇದೆಯಾ, ಅದು ಯಾವ ರೀತಿ ಚೆಕ್ ಮಾಡ್ಕೊಳೋದು, ಮತ್ತೆ ಯೂಟ್ಯೂಬ್ ಚಾನಲ್ ಯಾಕೆ ಹಾಕ್ಬಾರ್ದು ಅಂತ ಯಾರು ಯೂಟ್ಯೂಬ್ ಚಾನಲ್ ಇರುತ್ತೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಬನ್ನಿ ಅದು ಯಾವ ಸೆಟ್ಟಿಂಗು ಹೇಳ್ತೀನಿ. ಹೇಳೋಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದೀನಿ, ಫಾಲೋ ಮಾಡ್ಕೊಳ್ಳಿ. ಮೊದಲು ನಾನು ನನ್ನ ಒಂದು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊತೀನಿ, ಒಂದು ನಿಮಿಷ. ಈಗ ನನ್ನ ಒಂದು ಮೊಬೈಲಲ್ಲಿ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಮೊಬೈಲಲ್ಲಿ ವೈಟಿ ಸ್ಟುಡಿಯೋ ಅಂತ ಆ್ಯಪ್ ಇರುತ್ತೆ, ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದನ್ನು ಓಪನ್ ಮಾಡಿದ ತಕ್ಷಣ ಇಲ್ಲಿ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸೆಟ್ಟಿಂಗ್ಸ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನು ಮುಟ್ಟಕ್ಕೆ ಹೋಗಬೇಡಿ. ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಬಂದ್ರೆ ಪರ್ಮಿಷನ್ಸ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನಿಮ್ಮ ಒಂದು ಹೆಸರು ಬಿಟ್ಟು ಬೇರೆಯವ್ರದ್ದು ಇರಬಾರ್ದು. ನೋಡಿ, ನಮ್ದು ತೋರಿಸ್ತಿದೆ ದೀಪಕ್ ಟೆಕಿ ಕನ್ನಡಿಗ ಓನರ್ ಅಂತ ತೋರಿಸ್ತಿದೆ. ಇಲ್ಲಿ ಬಿಟ್ಟು ನಿಮ್ಮ ಒಂದು ಬೇರೆಯವರ ಫ್ರೆಂಡ್ ಅಥವಾ ಬೇರೆಯವ್ರದ್ದು ಹೆಸರು ಏನಾದ್ರು ಇತ್ತು ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ಆದಷ್ಟು ರಿಮೂವ್ ಮಾಡಬೇಕಾಗುತ್ತೆ. ರಿಮೂವ್ ಮಾಡಕ್ಕೆ ಇಲ್ಲಿ ಆಪ್ಷನ್ ಅಂದ್ರೆ ವೈಟಿ ಸ್ಟುಡಿಯೋ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ರಿಮೂವ್ ಮಾಡಬೇಕಾಗುತ್ತೆ. ಮೊದಲು ಆದಷ್ಟು ಎಲ್ಲರೂ ಕೂಡ ಇದನ್ನ ಚೆಕ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾವಾಗ ಬೇಕಾದ್ರೂ ಕಳ್ಳರ ಕೈ ಸಿಕ್ಕಿದ್ರೆ ಇಮೇಲ್ ಐಡಿ ಪಾಸ್ವರ್ಡ್ ಕತ್ಕೊಂಡು ಆರಾಮ್ಸಾಗೆ ಲಾಗಿನ್ ಮಾಡ್ಕೊಂಡು ಎಲ್ಲ ಕೂಡ ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಇದನ್ನು ಚೆಕ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಹೇಳ್ತಿದ್ರೆ ದಯವಿಟ್ಟು ನಮ್ಮ ಒಂದು ಅಕೌಂಟನ್ನು ಫಾಲೋ ಮಾಡ್ಕೊಳ್ಳಿ, ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.